ಹಾಯ್ ಗೈಸ್, ವೆಲ್ಕಮ್ ಟು ಆರ್ ಎಮ್ ಲಾಕ್ಸ್. ಇವತ್ತು ಬಂದಿರೋದು ವೆಣಕಲ್ ಗುಡ್ಡ ಮೇಲಿರುವ ವೇಣುಗೋಪಾಲ್ ದೇವಸ್ಥಾನದ ಹತ್ರ ಬಂದಿದ್ವಿ. ಬನ್ನಿ ಹೋಗೋಣ ಅಲ್ಲಿಗೆ. ಕಳಸ ಬೇರೆ ಇಟ್ಟಿದ್ದಾರೆ ಅಲ್ಲಿ, ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ, ಇನ್ನೂ ಹೊಸ್ದಾಗಿ ಕಟ್ಟಿರೋದು. ಬನ್ನಿ ಹೋಗೋಣ. ಯಾವ ಊರು? ಇದೇ ಊರಾ? ಇಲ್ಲಿ ದೇವಸ್ಥಾನ ಓಪನ್ ಇಲ್ಲ ದೇವಸ್ಥಾನ ಇಲ್ಲ. ಶನಿವಾರನಾ? ನಿಮ್ಮ ಹೆಸರು? ಮಾಲಿಂಗಪ್ಪ. ಇದೇ ಊರಾ? ದೇವಸ್ಥಾನದ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ತೀರಾ? ನಮ್ಗೆ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನನ್ನ 50-70 ವರ್ಷ. ಹೌದಾ? ಇವಾಗ ದೇವಸ್ಥಾನ ಎಷ್ಟು ವರ್ಷ ಆಯ್ತು ಕಟ್ಟಿ ದೇವಸ್ಥಾನ? ಇಲ್ಲ, ಒಂದು 3-4 ವರ್ಷ ಆಗಿದೆ. 3-4 ವರ್ಷ. ನಿಮ್ಮ ಹೆಸರು ಬಂದು? ಮಾಲಿಂಗಪ್ಪ. ಎಷ್ಟು ದಿವಸ ಆಯಿತು ಓಪನ್ ಆಗಿ? 4 ವರ್ಷ ಆಗಿರ್ಬೋದು. ವರ್ಷ ಆಯಿತು. ಎಲ್ಲ ಚೆನ್ನಾಗಿ ಕಟ್ಟಿದ್ರೆ. ಯಾರು ಮಾಡಿಸಿದ್ದು? ಫಾರೆಸ್ಟ್ ಆಫೀಸರಾ? ನಮ್ಮೂರಾಗ ಇದ್ದಾನೆ ತಿಪ್ಪಣ್ಣ ಅಂತ. ಹಂಗೆ ಮುಂದಿನ ಗ್ರಾಮದ ದುಡ್ಡು ಅಡಿಸ್ಕೊಂಡು ಎಲ್ಲ ಮಾಡಿದ್ರು. ಯಾರು ರಾಜಕೀಯದವ್ರು ಯಾರು ಬಂದಿಲ್ಲ? ಇಲ್ಲ, ರಾಜಕೀಯ ಇಲ್ಲ ಸರ್. ಬಂದಿಲ್ಲ. ಸುಧಾಕರ್ ಸಾಹೇಬರು ಇದ್ದಾಗ ಯಾರು ಬಂದಿಲ್ಲ ಇಲ್ಲಿ? ಅವಾಗ ಬಂದಿದ್ರು, ಬಂದು ನೋಡ್ಕೊಂಡು ಅದವ್ರು ಅವರು ಒಂದು 25 ಲಕ್ಷ ಹಾಕಿದ್ರೆ ಹೆಂಗ ಗೊತ್ತಿಲ್ಲ. ಆಮೇಲೆ ಪಾಪ ಅವ್ರು ಸುತ್ತೋದ್ರಲ್ಲ, ಯಾವುದೊಂದು ಆಫೀಸ್ ಕಟ್ಟಬೇಕಾಯ್ತು, ಪಂಚಾಯತಲ್ಲಿ ಬಿದ್ದೋಗಿತ್ತು. ಪಾಪ ಅದು ಅಲ್ಲಿಗೆ ಸ್ಟಾಪ್ ನಿಂತ್ಬಿಡ್ತು. ಇದೆಲ್ಲ ಈ ಗುಂಡು ಇದು. ಇವಾಗ ತಾತ ಹೇಳ್ತಾರೆ ನೋಡಿ, ಬನ್ನಿ ಹೋಗೋಣ ತಾತನ ಹತ್ರ. ಕೈ ಮುಗಿದು ಕೈ ಮುಗಿದು ಹಿಂಗೆ ಎಚ್ಬಿಡು ಸ್ವಾಮಿ, ಹಂಗೆ ಬಂದು ಕೈಯಾಗ ಕುಕ್ಕೊಂಬಿಡ್ತೀವಿ. ಪೂಜೆ ಮಾಡಿ ನಿಮ್ಮ ಮನೆ ಕಷ್ಟ ಯಾತ್ರನೂ ಇರ್ತಾವಲ್ಲ, ಅವನ್ನ ಪೂಜೆ ಮಾಡಿ ಸುತ್ರಾಗೆ ಕೈ ಮುಗಿದು ಇಲ್ಲಿ ಹಂಗೆ ಹೇಳ್ರಿ ಕುಕ್ಕೊಂಡು ಸ್ವಾಮಿ ನಮ್ಮಮ್ಮ ಅಂತ ಹಂಗೆ ಇಟ್ಬಿಡ್ರಿ, ಹಂಗೆ ಬಂದು ಕುಕ್ಕೊಂಬಿಡ್ತೈತಿ. ಹೌದೇನು? ದೇವ್ರನ್ನ ಕೇಳೋದು ಅಂತಾರ, ಇದೊಂಥರ ಅಂದ್ಕೊಳ್ಳೋದು ಕೇಳೋದು. ಆ ಗುಂಡು ಹಂಗೆ ಬಂದು ಕುಕ್ಕೊಂಬಿಡ್ತೈತಿ ನಮ್ಮ ಕೈ ಹಾಕ, ಹಂಗೆ ಬಂದು. ಇಲ್ಲ ಏನನ್ನ ನೀನು ಅವಿಯಾದ ಇಲ್ಲ, ಎಚ್ಚಿರು ಎತ್ತಾಳಲ್ಲ. ನೋಡಿ ಅಷ್ಟು ಬಂದಿದ್ವಿ. ಇವತ್ತು ಬಾಕ್ಲು ಹಾಕಿದ್ದಾರೆ ದೇವಸ್ಥಾನದ್ದು. ಆರು ಕೈ ಮುಕ್ಕೊಂಡು ಹಂಗೆ ಹೋಗೋಣ ನೋಡಿ. ಇದು ಬಾಕ್ಲು ಹಾಕಿರೋದ್ರಿಂದ ಕಾರಣ ಆಗಿ ತೋರ್ಸೋಕ್ಕಾಗ್ತಾಯಿಲ್ಲ, ಒಳಗಡೆ ದೇವಸ್ಥಾನದ ದರ್ಶನ ಮಾಡೋಕ್ಕಾಗ್ತಿಲ್ಲ. ಬನ್ನಿ, ಈ ವಾಸ್ತುಶಿಲ್ಪನ ಹೆಂಗೆ ಕಟ್ಟಿದ್ದಾರೆ, ಕಲ್ಲಿಂದ ಹೆಂಗೆ ವರ್ಣನೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಈ ಇದು ಮೂಲೆ ಇದೆಯಲ್ಲ, ಎಷ್ಟು ನೀಟಾಗಿ ಕೆತ್ತಿ, ಎಷ್ಟು ಫ್ಲವರ್ ಡಿಸೈನ್ ಮಾಡಿದ್ದಾರೆ ಅಂತಂದರೆ ಮೇಲಿಂದ ನೋಡ್ತಾ ಬರ್ಬೋದು ನೀವು, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಮತ್ತು ಈ ಡಿಸೈನ್ಸ್ ಇರ್ಬೋದು, ಈ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಈ ಫ್ಲವರು ಅಲ್ಲಿ ನೋಡಿ, ಅದನ್ನು ಕೆತ್ತಕ್ಕೆ ಭಾಳ ದಿವಸ ಆಗಿರ್ಬೋದು. ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತಂದರೆ ದೇವಿ ಶಿಲೆ ಇದೆಲ್ಲ. ಮತ್ತು ಇದು ನೋಡಿ ಕಂಬ, ಮತ್ತು ಇದೆಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದರೆ ಇದನ್ನು ಕೆತ್ತಕ್ಕೆ ಭಾಳ ವರ್ಷಗಳು ಗಟ್ಟಲೆ ಕಟ್ಕೊಂಡು ಕೆತ್ತಿರೋಂಥ ದೇವಸ್ಥಾನ ಇದು. ಬನ್ನಿ, ಈ ಕಡೆ ಕಿಟಕಿನೂ ಅಷ್ಟೇ, ಬೇರೆ ದೇವಸ್ಥಾನದಲ್ಲೆಲ್ಲ ಮರದ್ದು ಆ ಥರ ಎಲ್ಲ ಮಾಡ್ತಾರೆ. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಕಲ್ಲಲ್ಲೇ ಮಾಡಿದ್ದಾರೆ. ಕಲ್ಲಲ್ಲೇ ಕಟ್ಟಬೇಕಂತ ಕಲ್ಲಲ್ಲೇ ಮಾಡಿರೋವಂಥದ್ದು. ಮತ್ತು ಒಳಗಡೆ ಏನೂ ಹೋಗ್ಬಾರ್ದು, ಏನು ಇದಾಗಬಾರ್ದು ಅಂತ ಒಳಗಡೆ ಮೆಸ್ ಹಾಕಿದ್ದಾರೆ ನೋಡಿ. ಈ ಕಡೆ ಈ ಕಡೆ ಎಲ್ಲ ಸೇಮ್ ಅದೇ ಥರ ಏನು ಕೆತ್ತಿದ್ದಾರೆ ಅಂದರೆ ಭಾಳ ಅದ್ಭುತವಾಗಿ ಕೆತ್ತಿರುವಂಥ ದೇವಸ್ಥಾನ ಇದು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತಂದರೆ ಇದು ವೆಣಕಲ್ ಗುಡ್ಡ ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರಬೇಕು ಅಂತ ಇದನ್ನು ಮಾಡಿದ್ದಾರೆ. ಬನ್ನಿ, ಇನ್ನೂ ಹಿಂದ್ಗಡೆ ಎಲ್ಲ ಸಖತ್ತಿದೆ. ಬನ್ನಿ ತೋರಿಸ್ತೀನಿ. ಇದು ಕುದುರೆ ಮೇಲೆ ಕೂತಿರೋದು ನೋಡಿ. ಕುದುರೆ ಎಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದರೆ, ಕುದುರೆ ಮೇಲೆ ಒಂದು ಕತ್ತಿ ಇಟ್ಕೊಂಡು ಸವಾರಿ ಮಾಡ್ತಾ ಇರುವಂಥದ್ದು. ಮತ್ತು ಈ ಕಡೆ ಕೃಷ್ಣಂತ ಕೆತ್ತಿದ್ದಾರೆ. ಕೃಷ್ಣ ನೋಡಿ ಈ ಥರ ಕೊಳಲು ಇಟ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತ. ಇಲ್ಲಿ ಮೋಸ್ಟ್ಲಿ ಸ್ಟಾರ್ಟ್ ಆಗಿರೋದು ಅನಿಸುತ್ತೆ. 12/5/2022 ಇದು ಓಪನ್ ಮಾಡಿರೋದು ಒಂದು ದೇವಸ್ಥಾನ. ದೇವ್ರನ್ನ ಅಭಿಷೇಕ ಮಾಡಿರುವಂಥ ನೀರು ಬಂದು ಇಲ್ಲಿ ಬರುತ್ತೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಇದು ಒಂದೊಂದು ಸೈಡ್ ಒಂದೊಂದು ಡಿಫ್ರೆಂಟ್ ಮಾಡಿದ್ದಾರೆ. ಈ ಕಡೆ ಫ್ಲವರ್ ಡಿಸೈನ್ ನೋಡಿ, ಅದೇ ಥರ ಒಂಥರ ಬಿಸಿಲಿಗೆ ಮಿಂಚ್ತಾ ಇದೆ. ಮತ್ತು ಈ ಕಡೆ ಬುದ್ಧಂದು ಹಾಕಿದ್ದಾರೆ. ನಾಗರವ ಮೇಲೆ ಕೂತಿರುವಂಥ ದೇವರು ಅದು ಆ ಥರ ಎಷ್ಟು ಕ್ಲೀನಾಗಿ ಕೆತ್ತಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು. ಶ್ರೀ ವೇಣುಗೋಪಾಲ್ ಸ್ವಾಮಿ ಜೀರ್ಣೋದ್ಧಾರ ಸಮಿತಿಯರಿ ಬೆಟ್ಟದ ಶ್ರೀ ಶಂಕುನಾದ ರಂಗನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ನಡೆಯುತ್ತಿದ್ದು, ಭಕ್ತಾದಿಗಳು ಹಣ ಸಹ ದಾನ ಮಾಡಿ ರಶೀದಿ ಪಡೆಯುವುದು ಇಂತಿ ವೇಣುಗೋಪಾಲ ಗುಡ್ಡದ ಗ್ರಾಮಸ್ಥರು. ನಾವು ವಿಶ್ರಾಂತಿ ಪಡೋದಕ್ಕೆಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ, ಏನಾದ್ರು ಇದ್ದರೆ ನೋಡ್ಕೊಂಬರೋಣ. ನೋಡ್ತಾ ಇರ್ಬೋದು ಇದು ಎಷ್ಟು ಕಲ್ಲುಗಳು ಜೋಡಣೆ ಆಗಿದೆ ಅಂದರೆ ಇಲ್ಲಿ
ಮೊದಲಿಂದನೂ ಇದೇ ಥರ ಜೋಡಣೆ ಆಗಿದೆ. ಇನ್ನು ಮೇಲ್ಗಡೆ ಎಲ್ಲ ಜೋಡಣೆ ಆಗಿದೆ. ಅಲ್ಲಿಗೆ ಹೋಗ್ತೀನಿ, ಅಲ್ಲಿರೋ ವೀಡಿಯೋನ ತೋರಿಸ್ತೀನಿ. ಬನ್ನಿ, ನಿಮಗೋಸ್ಕರ ನಾನು ತೋರಿಸೋದು. ನೀವು ನೋಡಲಿ ನಮ್ಮ ವೀಡಿಯೋ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ. ಇದೇನು ಗಿಡ ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಹೇಳಿ, ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರಾ ಅಂತ. ನೋಡ್ತಾ ಇರ್ಬೋದು, ಎಲ್ಲಿ ಬಂದು ಪ್ರೇಮಿಗಳದ್ದೇ ಅವಾಗಿದೆ ಇವಾಗ. ಈ ನಮ್ಮ ಕರ್ನಾಟಕದಲ್ಲಿ ಎಂಥ ಹುಚ್ಚಾಟ ಅಂದರೆ ದೇವಸ್ಥಾನದಲ್ಲೂ ಬಿಡೋದಿಲ್ಲ. KP ಅಂತ ಇಲ್ಲಿ ಬರೆದಿದ್ದಾರೆ. ಇನ್ನು ಇಲ್ಲಿ ನೋಡಿ, ಇಲ್ಲೇನೋ ಬರೆದಿದ್ದಾರೆ, ರತ್ನ ಕಿರಣ್ KP ಅಂತೆ. ಎಲ್ಲೋದ್ರೂ ಈ ಹುಚ್ಚಾಟ ಬಿಡೋದಿಲ್ಲ. ಇದನ್ನು ಬಿಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಬನ್ನಿ, ಹನುಮಂತಂದಲ್ಲಿ ಹಾಕಿದಾರಲ್ಲ ಬಾವುಟ, ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಜೈ ಶ್ರೀರಾಮ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಚಿತ್ರದುರ್ಗ ಕೋಟೆ, ನೆಕ್ಸ್ಟ್ ಸೆಕೆಂಡ್ ಕೋಟೆ ಅಂದರೆ ಇದೆ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಆ ಲಾಸ್ಟ್ವರೆಗೂ ಕಟ್ಟಿದ್ದಾರೆ. ಇನ್ನು ಆ ಕಡೆ ಎಲ್ಲ ಇದೆ. ಬನ್ನಿ ಹೋಗೋಣ. ನೋಡಿ, ಇದನ್ನು ನೋಡ್ತಾ ಇರ್ಬೋದು. ಸೇಮ್ ಅಲ್ಲಿ ಕೋಟೆ ಮೇಲೆ ಚಿತ್ರದುರ್ಗ ಕೋಟೆ ಹೆಂಗಿದೆಯೋ ಅದೇ ಥರ ಕಟ್ಟಿದ್ದಾರೆ. ಇದನ್ನು ನೋಡಿ ಎಷ್ಟು ರೌಂಡಾಗಿದೆ. ನೋಡ್ತಿರ್ಬೋದು ಗೈಸ್, ಅಲ್ಲಿ ಒಂದು ದೇವರು ಒಂಥರ ಕಲ್ಲಿಟ್ಟು ಭಂಡಾರ ಇಟ್ಟು ಮಾಡಿದ್ದಾರೆ. ಅದು ಯಾವ ದೇವ್ರು ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಒಂದು ಕೈ ಮುಗಿದು ಬಿಡೋಣ. ಯಾವ ದೇವರೋ ಗೊತ್ತಿಲ್ಲ. ಸುಮ್ಮನೆ ಚೌಡೇಶ್ವರಿ ಅಂತ ಕೆಳಗೆ ಹಾಕಿದ್ದಾರೆ. ಬನ್ನಿ ಬನ್ನಿ, ನಿಜವಾಗ್ಲೂ ಸಖತ್ತಾಗಿದೆ. ನಮ್ಮರೆ ಈ ಕರ್ನಾಟಕ ಬಿಟ್ಟು ಬೇರೆ ಕಂಟ್ರಿಗೆ ಹೋಗೋದೇ ಬೇಡ. ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಹೇಗಿದೆ ಅಂದರೆ ಇದು ನೋಡಿ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್. ಇವಾಗ ಇದ್ರ ಒಳಗಡೆ ಬಿದ್ದುಬಿಟ್ಟಿದ್ರೆ ನಾನು ಹತ್ತಕ್ಕೆ ಜಾಗಿಲ್ಲ. ಇಲ್ಲಿ ನೋಡಿ ಎಷ್ಟು ಇದಿದೆ ಅಂದರೆ, ಸ್ಲೋಪ್ ಆಗಿದೆ ಅಂತಂದರೆ ಪ್ರಪಾತ ಒಳಗೆ ಕೊರ್ದಿದ್ರು ಅನ್ನೋ ಥರ. ಇದ್ರಾಗ ಏನಾದ್ರು ಮಿಸ್ಸಾಗಿ ನಾನು ಬಿದ್ದಿದ್ದಿದ್ರೆ ಇವಾಗ ಒಳಗಡೆ ಬರ್ತಾನೆ ಇರಲಿಲ್ಲ. ಇವತ್ತು ಹಗಲೆಲ್ಲ ಇಲ್ಲೇ ಇರಬೇಕಿತ್ತು ನಾನು. ನೋಡ್ತಾ ಇರ್ಬೋದು, ಈ ಕಡೆನೂ ಎಷ್ಟು ಗುಂಡಿ ಇದೆ ನೋಡಿ. ಹತ್ತಕ್ಕೆ ಜಾಗನೇ ಇಲ್ಲ ಇಲ್ಲಿ. ಮತ್ತು ಆ ಕಡೆ ನೋಡ್ತಾ ಇರ್ಬೋದು. ಬನ್ನಿ, ಮಿಸ್ಸಾಗಿ ಸ್ಲಿಪ್ಪೇ ಸಿಗ್ತಾ ಇಲ್ಲ. ಇಲ್ಲಿ ಎಲ್ಲ ಗ್ರಿಪ್ ಇಲ್ಲ. ಈ ಮರ ಮಣ್ಣಲ್ಲಿ ಬೆಳೆದಿರುತ್ತೆ. ಎಲ್ಲ ಮರನೂ ಮಣ್ಣಲ್ಲಿ ಬೆಳೆಯುತ್ತೆ. ಇದು ನೋಡಿದ್ರೆ ಕಲ್ಲಿನ ಮೇಲೆ ಬೆಳೆದಿದೆ ಈ ಮರ ನೋಡಿ. ಅವಾಗ ಎಷ್ಟು ವರ್ಷಗಳ ಸೇಮ್ ಕಲ್ಲಿನ ಕೋಟೆ ಹೆಂಗೆ ಕಟ್ಟಿದ್ದಾರೆ ಸೇಮ್ ಅದೇ ಥರನೇ ಇದೆ ಇದನ್ನು ನೋಡಿ ಗೈಸ್. ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಇಟ್ಟಿಗೆಯಲ್ಲೇ ಕಟ್ಟಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದು ಯಾವ ವರ್ಷ ಎಷ್ಟು ವರ್ಷಗಳಾಯ್ತು ಇದು ಕಟ್ಟಿ ಗೊತ್ತಿಲ್ಲ ಇದಂತೂ. ಅಲ್ಲಿ ನೋಡಿ, ಅಲ್ಲೆಲ್ಲ ಒಂಥರ ಓಪನ್ ಆಗಿದೆ ನೋಡಿ. ಅಲ್ಲಿ ಒಂಥರ ಹೋಲ್ ಮಾಡಿ ಕಟ್ಟೋ ಥರ ಎಲ್ಲ ಇದು ಮಾಡಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ. ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟು ಸೇಮ್ ಕಲ್ಲಿನ ಕೋಟೆ. ನಮ್ಮ ನೆಕ್ಸ್ಟ್ ಕೋಟೆ ಅಂತಂದರೆ ಇದೇ ಇರ್ಬೋದು. ಬನ್ನಿ, ಇಲ್ಲಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂದರೆ ಸಖತ್ತಾಗಿದೆ. ಬನ್ನಿ ತೋರಿಸ್ತೀನಿ. ಬಾವುಟ ಅಲ್ಲಿಂದ ತೋರಿಸಿದ್ನಲ್ಲ ನಿಮಗೆ, ಆಂಜನೇಯಂದು ನೋಡಿ ಅಲ್ಲಿ ಹಾಕಿದ್ದಾರೆ. ಎಷ್ಟು ಪವರ್ ಆಗಿದೆ ಅಂತಂದರೆ ಆಂಜನೇಯ ಎಷ್ಟು ಪವರ್ ಆಗಿದೆ ನೋಡಿ. ಇಲ್ಲಿ ಚಪ್ಪಿ ಸ್ಲಿಪ್ ಆಗ್ತಿದೆ, ಆದರೆ ಅಲ್ಲಿಗೆ ಹೋಗ್ತಿದ್ದೀನಿ, ನಿಮಗೋಸ್ಕರ ಹೋಗ್ತಿದ್ದೀನಿ. ಅಲ್ಲಿ ಆಂಜನೇಯಂದು ಇದು ಬಾವುಟ ಕಟ್ಟಿದ್ದಾರಲ್ಲ ಅಲ್ಲಿವರೆಗೆ ಹೋಗ್ತೀನಿ. ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಇವಾಗ ಹೋಗ್ತಿದ್ದೀವಿ ಅಲ್ಲಿಗೆ. ಬೆಟ್ಟದ ಮೇಲಿಂದ ನೀವು ವ್ಯೂ ಪಾಯಿಂಟಿಂದ ನೋಡ್ತಿರ್ಬೋದು. ಯಪ್ಪ ನೋಡಿ, ಕೊನೆಗೂ ಬಂದಿದ್ವಿ ಇಲ್ಲಿಗೆ. ಬನ್ನಿ ನೋಡಿ, ಮೇಲೆ ಹತ್ತೀವಿ. ಅಮರೇಂದ್ರ ಬಾಹುಬಲಿ ಆಂಜನೇಯ ಕಾಲಲ್ಲಿ ಸುಡ್ತಾ ಇದೆ, ಆದ್ರೆ ಹತ್ಬಿಟ್ಟು ಅಯ್ಯಪ್ಪ ಇದ್ದೀನಿ. ಕೊನೆಗೂ ಬಿಟ್ಬಿಟ್ಟೆ. ಜೈ ಶ್ರೀರಾಮ್. ಅಯ್ಯೋ ಫುಲ್ಲು ತೇರಾಡ್ತಿದೆ ನೋಡಿ ಆಂಜನೇಯನ ಬಾವುಟ. ಎಷ್ಟು ಚೆನ್ನಾಗಿ ತೇರಾಡ್ತಿದೆ. ಇದಕ್ಕೆ ನಾವು ಕೊನೆಗೆ ಹತ್ತಿ ಫೈನಲ್ ಮಾಡಿದ್ವಿ. ಜೈ ಶ್ರೀರಾಮ್. ನೋಡಿ ಸೆಕೆಂಡ್ ಕಲ್ಲಿನ ಕೋಟೆ ನೋಡಿ ಆ ಕಡೆಲ್ಲ. ಓ ಈಗ ನೋಡ್ತಾ ಇರ್ಬೋದು, ನಿಮಗೆ ವೆಣಕಲ್ಗುಡ್ಡು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತೋರಿಸಿದ್ದೀನಿ. ಮತ್ತು ಇದು ನಮ್ಮ ಚಿತ್ರದುರ್ಗ ಎರಡನೇ ಕೋಟೆ ಥರ ಒಂದು ಅಷ್ಟು ಅದ್ಭುತವಾಗಿದೆ ತೋರಿಸಿದ್ದೀನಿ. ಮತ್ತು ಇದು ಏನು ವ್ಯೂ ಇದೆ, ಇದು ವ್ಯೂ ಪಾಯಿಂಟು ಸಖತ್ತಾಗಿದೆ. ನೀವೊಂದು ಸತಿ ಬನ್ನಿ, ವಿಸಿಟ್ ಮಾಡಿ, ಹೇಗಿದೆ ಅಂತ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡಬೇಕಂತ ನೀವು ಕಮೆಂಟಲ್ಲಿ ಹೇಳಿ.